ಲೇಡೀಸ್ ಅಂಡ್ ಜೆಂಟಲ್ಮೆನ್, ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ತಮ್ಮ ವರಸೆಯನ್ನು ಮತ್ತೆ ಶುರು ಮಾಡಿದ್ದಾರೆ. ಅವರು ಮತ್ತೆ ಒಂದೇ ಕಣ್ಣಲ್ಲಿ ಅಳೋದಕ್ಕೆ ಶುರುವಾಗಿಬಿಟ್ಟಿದ್ದಾರೆ. ನೋಡಿ, ಬಿಜೆಪಿ ಪಕ್ಷದ ಚುನಾವಣಾ ಪ್ರಚಾರಕ್ಕೆ ಬಂದಿರತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಈಗ ತಮ್ಮ ಪಕ್ಷದ ಚರ್ಚೆಯನ್ನು ಕೂಡ ಶುರು ಮಾಡಿಬಿಟ್ಟಿದ್ದಾರೆ. ಅವ್ರು ಏನು ಮಾತನಾಡಿದ್ರು, ಯಾವ ವಿಚಾರವನ್ನು ತೆಗೆದುಕೊಂಡು ಬೇಸರವನ್ನು ವ್ಯಕ್ತಪಡಿಸಿದ್ರು, ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೇನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಕೇಂದ್ರ ಸಚಿವ ಮತ್ತು ಜೆಡಿಎಸ್ನ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಬೈ ಎಲೆಕ್ಷನ್ನಲ್ಲಿ ಈಗ ಸಕ್ರಿಯವಾಗಿ ಭಾಗಿಯಾಗಿದ್ದಾರೆ. ಇಷ್ಟು ದಿನ ಬಿಜೆಪಿಯ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಆ ಬಿಜೆಪಿ ಹೈಕಮಾಂಡ್ನ ಒಂದು ಮುಲಾಜಿಗೆ ಬಿದ್ದೋ ಏನೋ ಕಳೆದ 2-3 ದಿನಗಳಿಂದ ರಾಜ್ಯದ, ಅದರಲ್ಲೂ 2 ಕ್ಷೇತ್ರಗಳ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ನೋಡಿ, ವಿಚಿತ್ರ ಏನು ಅಂತಂದರೆ, ಕುಮಾರಸ್ವಾಮಿಗಳು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಾರೆ ಅಲ್ಲಿ ವೋಟ್ ಕೇಳೋದ್ರ ಮೂಲಕ ಜೊತೆಗೆ ತಮ್ಮ ಒಳಗಿನ ನೋವನ್ನು ಕೂಡ ಮತದಾರರ ಮುಂದೆ ತೋಡ್ಕೊಳ್ತಾ ಇದ್ದಾರೆ. ಅವರು ಹೇಳುವಂಥದ್ದೇನು, ಬಹಳ ಸರಳವಾಗಿ ಒಂದು ರೀತಿ ಕಣ್ಣೀರು ಹಾಕೋ ರೀತಿಯಲ್ಲಿ ಹೇಳುವಂಥದ್ದು, JDS ಪಕ್ಷಕ್ಕೆ ಇಲ್ಲಿವರೆಗೂ ಪೂರ್ಣ ಬಹುಮತ ಸಿಕ್ಕಿಲ್ಲ. ನನ್ನನ್ನು ಬಹಳ ಜನ ರಾಜ್ಯದಲ್ಲಿ ಹೊಗಳೋರು ಇದ್ದಾರೆ, ನನ್ನನ್ನು ಒಪ್ಕೊಳ್ಳೋರು ಇದ್ದಾರೆ, ನನ್ನ ಮಾತಿಗೆ ಚಪ್ಪಾಳೆ ಹೊಡೆಯೋರು ಇದ್ದಾರೆ. ಆದರೆ ಇವರೆಲ್ಲ ಸೇರಿ JDS ಪಕ್ಷಕ್ಕೆ ವೋಟ್ಗಳಾಗಿ ಕನ್ವರ್ಟ್ ಆಗ್ತಿಲ್ಲ, ಮತಗಳಾಗಿ ಬದಲಾಗ್ತಿಲ್ಲ. ಅದೇ ಬೇಜಾರು. ನಾನು ರೈತರ ಸಾಲ ಮನ್ನಾ ಮಾಡಿದ್ದೇನೆ, ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದೇನೆ. ಆದರೂ ನಮ್ಮ ಪಕ್ಷಕ್ಕೆ, JDS ಪಕ್ಷಕ್ಕೆ ರಾಜ್ಯದ ಜನ ಬಹುಮತದ ಆಶೀರ್ವಾದ ಕೊಟ್ಟಿಲ್ಲ. ಯಾಕೆ ಹೀಗೆ ಗೊತ್ತಿಲ್ಲ. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ, ಆದರೆ ಅದು ಒಂದು ರೀತಿ ಅದೃಷ್ಟದ ಮುಖ್ಯಮಂತ್ರಿ ಅನ್ನೋ ರೀತಿಯಲ್ಲೇ ಆಗಿಬಿಟ್ಟಿದೆ. ಬಹುಮತ ಕೊಟ್ಟಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ತಮ್ಮ ನೋವನ್ನು ಮತ್ತೆ ಅವರು ಪ್ರಸ್ತುತಪಡಿಸ್ತಿದ್ದಾರೆ. ಹಾಗಾದರೆ ಯಾಕೆ ಹಾಗೆ ಕುಮಾರಸ್ವಾಮಿಗಳು ಹೇಳ್ತಿದ್ದಾರೆ ಅನ್ನುವಂಥದ್ದನ್ನು ನಾವಿವತ್ತು ಚರ್ಚೆ ಮಾಡಬೇಕಾಗಿದೆ. ನೋಡಿ, ಇದೆಲ್ಲಕ್ಕಿಂತ ಮುಖ್ಯವಾಗಿ ಕುಮಾರಸ್ವಾಮಿಗಳು ಈ 2 ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಅವರ JDS ಪಕ್ಷ ಸ್ಪರ್ಧೆ ಮಾಡಿಲ್ಲ, ಹೋಗಿರೋದು BJP ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡಲಿಕ್ಕೆ. ಆದರೆ ಕುಮಾರಸ್ವಾಮಿಗಳು ಮಾಡ್ತಾ ಇರೋದೇನು, ತಮ್ಮ ಪಕ್ಷದ ಒಂದು ಪ್ರಪಗಾಂಡವನ್ನು ಮಾಡ್ಕೊಳ್ಳಿಕ್ಕೆ, ತಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಜನಗಳ ಮುಂದೆ ಇಟ್ಕೊಳ್ಳಿಕ್ಕೆ. ಅಂದರೆ BJP ಪಕ್ಷದ ಚುನಾವಣಾ ಪ್ರಚಾರಕ್ಕೆ ಬಂದೂ ಕೂಡ ತಮ್ಮ ಒಂದು ಅನುಕೂಲವನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ. ಸ್ವಕಾರ್ಯ ಮತ್ತು ಸ್ವಾಮಿ ಕಾರ್ಯ ಎರಡನ್ನೂ ಕೂಡ ಈ ಕುಮಾರಸ್ವಾಮಿಗಳು ಮಾಡ್ತಿದ್ದಾರೆ ಅನ್ನೋವಂಥದ್ದು ಬಹಳ ಮುಖ್ಯ. ಮೇನ್ ಅಜೆಂಡಾಗೆ ಬರೋದಾದರೆ, ಕುಮಾರಸ್ವಾಮಿಗಳು ಹೇಳೋ ಹಾಗೆ ಯಾಕೆ JDS ಪಕ್ಷಕ್ಕೆ ಬಹುಮತವನ್ನು ಕೊಡಲಾಗ್ತಾ ಇಲ್ಲ, ಯಾಕೆ ಕರ್ನಾಟಕ ರಾಜ್ಯದ ಜನ JDS ಪಕ್ಷಕ್ಕೆ ಬಹುಮತ ಇಲ್ಲಿವರೆಗೂ ಕೊಟ್ಟಿಲ್ಲ, ಕುಮಾರಸ್ವಾಮಿಗಳನ್ನು ಮುಖ್ಯಮಂತ್ರಿ ಮಾಡಿಲ್ಲ ಅನ್ನೋವಂಥದ್ದು. ನೋಡಿ, ಈಗಲೂ 2028ರಲ್ಲಿ ಚುನಾವಣೆ ಬರುತ್ತೆ. ಕುಮಾರಸ್ವಾಮಿಗಳು ಅದೇ ವಿಚಾರವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ಬಾರಿನಾದರೂ ಬಹುಮತ ಕೊಡಿ ಅನ್ನುವಂಥ ಮುಂದಿನ ಮಾತನ್ನು ಕೇಳೋದಕ್ಕಿಂತ ಮುಂಚೆ, ಯಾಕೆ JDS ಪಕ್ಷಕ್ಕೆ ಬಹುಮತ ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೆ ಹಲವಾರು ಕಾರಣಗಳಿವೆ. ಮೊದಲನೇದಾಗಿ, JDS ಪಾರ್ಟಿ ಯಾಕೆ ಬಹುಮತ ಸಿಕ್ಕಿಲ್ಲ ಅಂತಂದರೆ, ಅದೊಂದು ಫ್ಯಾಮಿಲಿ ಪಾರ್ಟಿ ಅನ್ನುವಂಥದ್ದು ಈಗಾಗಲೇ ನಿರ್ಣಯ ಆಗಿರ್ತಕ್ಕಂಥದ್ದು ಅಲ್ವಾ. ಇದು ಪ್ರಮುಖವಾಗಿ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಅವರದೇ ಫ್ಯಾಮಿಲಿನವರು, ಅಣ್ಣ ತಮ್ಮ ತಾತ ಮೊಮ್ಮಕ್ಕಳು ಸೊಸೆಯಂದರು, ಇವರೇ ಎಲ್ಲ ಅಲ್ಲಿ ಪ್ರಮುಖ ಹುದ್ದೆಗಳಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು. ಅವರೇ ಎಲ್ಲ MLA MP ಮಿನಿಸ್ಟರು ಎಲ್ಲವೂ ಕೂಡ ಅವರೇ, MLAಗಳು MLCಗಳು ಎಲ್ಲವೂ ಕೂಡ ಆಗಿರ್ತಕ್ಕಂಥದ್ದು. ಎರಡನೇ ಕಾರಣ, ನೀವು ಏನು ಈ ಕುಮಾರಸ್ವಾಮಿ ಅವರ ಫ್ಯಾಮಿಲಿ, ದೇವೇಗೌಡ ಅವರ ಫ್ಯಾಮಿಲಿ ಬೆಳೆದ್ರೆ ವಿನಃ ಆ ಫ್ಯಾಮಿಲಿ ಹೊರತಾಗಿ ಬೇರೆ ನಾಯಕರು JDS ಅಲ್ಲಿ ಬೆಳೆಸಲಿಲ್ಲ ಅನ್ನುವಂಥದ್ದು ಕೂಡ ಅಲ್ಲಿ ಬಹುಮತ ಸಿಗಲಿಕ್ಕೆ ಅಥವಾ ರಾಜ್ಯಾದ್ಯಂತ ಪಸರಿಸಲೇ ಇರೋದಕ್ಕೆ JDS ಒಂದು ಕಾರಣ. ಎರಡನೇದು. ಮೂರನೇದು, ಅಧಿಕಾರಕ್ಕಾಗಿ ಸಿದ್ಧಾಂತಗಳನ್ನು ಕೂಡ ಗಾಳಿಗೆ ತೂರಿ ಯಾರ ಜೊತೆಗೆ ಬೇಕಾದರೂ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ರಾಜಕಾರಣ JDS ಮಾಡ್ತಾ ಇರೋದ್ರಿಂದ ಬಹುಮತ ಸಿಕ್ಕಿಲ್ಲ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಅವರು ಸಮಯ ಬಂದಾಗ JDS ಪಕ್ಷ BJP ಜೊತೆಗೂ ಕೈ ಜೋಡಿಸಿದೆ, ಕಾಂಗ್ರೆಸ್ ಜೊತೆಗೂ ಕೈ ಜೋಡಿಸ್ಬಿಟ್ಟಿದೆ, ಈಗ ಮತ್ತೆ BJP ಜೊತೆಗೆ ಮೈತ್ರಿ ಇರ್ತಕ್ಕಂಥದ್ದು. ನಾಲ್ಕನೇ ಕಾರಣ, ಜಾತ್ಯತೀತ ಅಂತ ಹೆಸರಿಟ್ಕೊಂಡಿರ್ತಕ್ಕಂಥ JDS ಪಕ್ಷಕ್ಕೂ ಹಿಂದುತ್ವದ ರಾಜಕಾರಣ ಮಾಡುವಂಥ ಕೋಮುವಾದಿ BJPಗೂ ಎಲ್ಲಿಗೆಲ್ಲಿಯ ಸಂಬಂಧ, ಎಲ್ಲಿದೆ ತತ್ವ ಸಿದ್ಧಾಂತಗಳನ್ನು ಗಾಳಿಗೆ ತೂರಿ ರಾಜಕಾರಣವನ್ನು ಮಾಡ್ತಾರೆ. ಜೊತೆಗೆ ಕೇವಲ ಇದು ಗೌಡ ಸಮುದಾಯದ ಅಥವಾ ಒಕ್ಕಲಿಗ ಸಮುದಾಯದ ಪಕ್ಷ ಅಂತ ಬಿಂಬಿತವಾಗಿಬಿಟ್ಟಿದೆ.
ಹಾಗಾಗಿ ರಾಜ್ಯಾದ್ಯಂತ ಪಸರಿಸ್ಕೊಂಡಿಲ್ಲ ಅನ್ನುವಂಥದ್ದು ಮತ್ತೊಂದು ಕಾರಣ. ಇನ್ನೊಂದು ವಿಚಾರ, ಕೇವಲ ಹಳೆ ಮೈಸೂರು ಭಾಗದಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿದೆ. ಅದರಲ್ಲೂ ಕೂಡ ಮಂಡ್ಯದಲ್ಲಿ ನೋಡಿ ಇರೋವಂಥ 7 MLA ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಂದೇ ಒಂದರಲ್ಲಿ JDS ಇರೋದು, ಅಲ್ಲೂ ಕಳ್ಕೊಳ್ತಾ ಬರ್ತಾ ಇದೆ. ಈ ಕಿತ್ತೂರು ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕ ಇಲ್ಲಿ ತನ್ನ ಅಸ್ತಿತ್ವ ಮತ್ತು ನೆಲೆಯನ್ನು ಗಳಿಸ್ಕೊಳ್ಳುವಲ್ಲಿ ಅದು ಪರದಾಡ್ತಾ ಇದೆ ಅನ್ನುವಂಥದ್ದು ಕಾರಣ. ಅಲ್ಲದೆ ಈಗಾಗಲೇ ಅಲ್ಪಸಂಖ್ಯಾತರು ಮತ್ತು ಮುಸ್ಲಿಮರು ಈಗಾಗಲೇ JDS ಅನ್ನು ಕೈ ಬಿಟ್ಟುಬಿಟ್ಟಿದ್ದಾರೆ. ಯಾವಾಗ 2024ರಲ್ಲಿ BJP ಜೊತೆ ಕೈ ಜೋಡಿಸಿದ್ರು, ಅವಾಗ ದೊಡ್ಡ ಸಂಖ್ಯೆಯಲ್ಲಿದ್ದ ಅಲ್ಪಸಂಖ್ಯಾತ ಮತದಾರರು ಈಗ JDS ಅನ್ನು ಸಾರಾಸಗಟಾಗಿ ತಿರಸ್ಕರಿಸಿಬಿಟ್ಟಿದ್ದಾರೆ. ಇವತ್ತು ನಿಮಗೆ ಹುಡುಕಿದ್ರು JDS ಪಕ್ಷದಲ್ಲಿ ಒಬ್ಬ ಅಲ್ಪಸಂಖ್ಯಾತ ಮುಸಲ್ಮಾನ್ ನಾಯಕ ಸಿಗೋದಿಲ್ಲ, ಸ್ಟೇಟ್ ಮಟ್ಟದ ರಾಜ್ಯ ಮಟ್ಟದ ಲೀಡರ್ ಸಿಗೋದಿಲ್ಲ. ಇರುವಂಥ ಒಬ್ಬ CM ಇಬ್ರಾಹಿಂ ಕೂಡ ಪಕ್ಷ ಬಿಟ್ಟೋಗಿ ಕೂತು ಬಿಟ್ಟಿದ್ದಾರೆ ಅಲ್ವಾ, ಯಾರು ಸಿಗೋದಿಲ್ಲ. ಜೊತೆಗೆ ಸಿದ್ದರಾಮಯ್ಯ ಇದ್ದಾಗ 2004ರಲ್ಲಿ 59 ಒಂದು ಸೀಟ್ಗಳನ್ನು JDS ಗೆದ್ದಿತ್ತು. ಈಗ ಎಷ್ಟು ಕೆಳೆದಿದೆ? ಕೇವಲ 18ಕ್ಕೆ 17-18 ಸೀಮಿತ ಆಗಿದೆ. DK ಶಿವಕುಮಾರ್ ಏನು ಹೇಳ್ತಾರೆ? 2028ರಲ್ಲಿ 18 ಹೋಗಿ 8ಕ್ಕೆ ಇಳಿತಾರೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಯಾರು? ಸ್ವತಃ JDSನವರು. ಇದಲ್ಲದೆ ಮೊದಲಿನಿಂದಲೂ ಕೂಡ ಮೋದಿ ವಿರುದ್ಧ ವರ್ಷಾನುಗಟ್ಟಲೆ ದಶಕಗಳ ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥ, ಮೋದಿ ವಿರುದ್ಧ ಬಾಯಿಗೆ ಬಂದ ಹಾಗೆ, RSS ವಿರುದ್ಧ ಬಾಯಿಗೆ ಬಂದ ಹಾಗೆ ಮಾತನಾಡಿರ್ತಕ್ಕಂಥ ಇದೇ ಕುಮಾರಸ್ವಾಮಿ ದೇವೇಗೌಡರು ಈಗ ಮೋದಿ ಜಯ ಘೋಷಣೆ ಮಾಡ್ತಾ ಇರ್ತಕ್ಕಂಥದ್ದು, RSS ಪರವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದು ಜನ ನಂಬೋದಕ್ಕೆ ತಯಾರಿಲ್ಲ. ಸ್ವತಃ ದೇವೇಗೌಡರು ಹೇಳಿದರು, ಮೋದಿ ಏನಾದರೂ 2ನೇ ಬಾರಿ ಪ್ರಧಾನಿ ಆದರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅನ್ನೋಂಥ ಮಾತನ್ನು ಹೇಳಿಬಿಟ್ರು. ಇವತ್ತು ಮೋದಿಗಿಂತ ದೊಡ್ಡ ದೇಶ ರಕ್ಷಕ ಅಥವಾ ದೊಡ್ಡ ನಾಯಕ ಇನ್ಯಾರೂ ಇಲ್ಲ ಅನ್ನುವಂಥ ಮಾತನ್ನು ಅದೇ ದೇವೇಗೌಡರು ಅವ್ರದೇ ಬಾಯಿಯಿಂದ ಹೇಳ್ತಾ ಇದ್ದಾರೆ. ಹಾಗಾಗಿ ಜನ ನಂಬ್ತಾ ಇಲ್ಲ ಅನ್ನುವಂಥದ್ದು. ಪಾಪ ಅವರು ಮುಂದಿನ ವರ್ಷ ನಾನೇ, ಈ 2 ವರ್ಷ ಅಲ್ಲ, ಮುಂದಕ್ಕೆ 28ಕ್ಕೂ ನಾನೇ ಬರ್ತೀನಿ ಅಂತ ಹೇಳ್ತಾವ್ರಿ. ಕೊನೆ ಉಸಿರಿರೋವರೆಗೂ ನಾನು ರಾಜಕೀಯದಲ್ಲಿ ಇರ್ತೀನಿ ಅಂತ ಹೇಳಿದ್ದಾರಲ್ವಾ. ವಿಧಾನಸಭೆಯಲ್ಲಿ ಹೇಳಿದ್ರು 2013ರಲ್ಲಿ ಏನು ಹೇಳವ್ರೆ, ಇದು ನನ್ನ ಕೊನೆ ರಾಜಕೀಯದ ಹೋರಾಟ, ಇನ್ನು ರಾಜಕೀಯ ಬಿಡ್ತೀನಿ ಅಂತ ಹೇಳಿ 13ರಲ್ಲಿ ವಿಧಾನಸಭೆಯಲ್ಲಿ ರೆಕಾರ್ಡ್ ಆಗಿದೆ. ಪಾಪ ಅದರ ರುಚಿ ಸಿಕ್ಕದ ಮೇಲೆ ಅಯ್ಯೋಯ್ಯೋ ಎಲ್ಲಾದರೂ ಉಂಟಾ, ನಾನು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡೋದು, ಪರ್ಮನೆಂಟ್ ನಾನೇ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜನ ಮುಂದೆ ತೀರ್ಮಾನ ಮಾಡ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮೈತ್ರಿ ಗೊಂದಲ ಇದೆಯಲ್ಲ BJP ಜೊತೆಗೆ, ಅದು ದೊಡ್ಡ ಮಟ್ಟದಲ್ಲಿ ಬಿರುಕು ಮೂಡಿಸ್ಬಿಟ್ಟಿದೆ. ರಾಜ್ಯದ BJP ನಾಯಕರಿಗೆ ಮೈತ್ರಿ ಬೇಕಾಗಿಲ್ಲ, ಆದರೆ ಕೇಂದ್ರದ ಒಂದು ನಾಯಕರ ಅನಿವಾರ್ಯಕ್ಕೋ ಏನೋ ಇಲ್ಲಿನ BJP ನಾಯಕರು ಒಪ್ಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ಕುಮಾರಸ್ವಾಮಿಗಳು ಕೂಡ ಮಾತೆತ್ತಿದ್ದರೆ ಸಾಕು, ಬರೀ ಮೋದಿ, ದೇವೇಗೌಡರು, ಕುಮಾರಸ್ವಾಮಿಗಳು, ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್ ಅಂತಾನೆ ಹೇಳ್ತಾರೆ ಹೊರತು ಇಲ್ಲಿರ್ತಕ್ಕಂಥ ಯಡಿಯೂರಪ್ಪ, ವಿಜಯೇಂದ್ರ, ಅಶೋಕ್ ಅವ್ರ ಹೆಸರು ಹೇಳೋದೇ ಇಲ್ಲ, ಅವ್ರಿಗೆ ಬೇಕೇ ಆಗಿಲ್ಲ ಅನ್ನೋ ಥರದ್ದು. ಹಾಗಾಗಿ ಇದು ರಾಜ್ಯದ ತುಂಬ ಪಸರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಒಂದು ನಿಶ್ಚಿತ ನೆಲೆಗಟ್ಟಿನ ಸೈದ್ಧಾಂತ ನಿಲುವಿಲ್ಲ, ರಾಜಕಾರಣ ಇಲ್ಲ. ಅವಕಾಶವಾದಿ ರಾಜಕಾರಣದಿಂದ ಪಕ್ಷ ಇಡೀ ರಾಜ್ಯದ ತುಂಬ ಹರಡ್ಕೊಂಡಿಲ್ಲ. ಪಕ್ಷದ ಮೇಲೆ ಜನರಿಗೆ ನಂಬಿಕೆ ಇಲ್ಲ, ಹಾಗಾಗಿ ವೋಟ್ ಹಾಕಲ್ಲ, ಹಾಗಾಗಿ ನಿಮಗೆ ಬಹುಮತ ಬರಲ್ಲ. ಈ ಸತ್ಯಗಳನ್ನು ನೀವು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋದಾದರೆ ಮನವರಿಕೆ ಮಾಡ್ಕೊಳ್ಳಿ, ತಿದ್ಕೊಳ್ಳೋದಾದರೆ ತಿದ್ಕೊಳ್ಳಿ. ಮತ್ತೊಮ್ಮೆ ಕುಮಾರಸ್ವಾಮಿಗಳೇ, ಸನ್ಮಾನ್ಯ ಶ್ರೀ ದೇವೇಗೌಡರೇ, ರಾಜ್ಯದ ಜನತೆ ಎದುರು ಕಣ್ಣೀರು ಹಾಕೋದನ್ನು, ನಮಗೆ ಬಹುಮತ ಕೊಟ್ಟಿಲ್ಲ ಅಂತ ಹೇಳೋದನ್ನು ನಿಲ್ಲಿಸಿ ಮೊದಲು ನಿಮ್ಮ ಸ್ಪಷ್ಟ ರಾಜಕೀಯ ನಿಲುವುಗಳನ್ನು ಜನಗಳ ಎದುರುಗಡೆ ಸಾಬೀತು ಮಾಡಿ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ JDS ಪಕ್ಷ, ಶ್ರೀ ಕುಮಾರಸ್ವಾಮಿ ದೇವೇಗೌಡರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಜನರನ್ನು ಮರಳು ಮಾಡ್ತಾರೆ ಮತ್ತು ಹೇಗೆ ಅನುಕೂಲ ಸಿಂಧು ರಾಜಕಾರಣವನ್ನು ಮಾಡ್ತಾರೆ ಅನ್ನೋ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತೊಂದು ವಿಚಾರದೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ TV.